ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 81ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಅತ್ತೆ, ಮಾವಯ್ಯ ಮಲಗಿದ್ರಾ? ಘನಪಾಟಿಗಳ ಕೋಣೆಯಿಂದ ಹೊರಬಂದ ಯಶೋಧ ಅವರನ್ನು ಕೇಳಿದರು ಜಾನಕಿ. ಹಾ ಜಾನು, ಮಲಗಿದ್ರು ಎಂದು ಹೇಳಿ ಒಂದೆರಡು ಹೆಜ್ಜೆ ಮುಂದೆ ಹೋದವರು, ಜಾನು, ನೀನು ಪುರ್ಸೊತ್ತಾದಾಗ ನಿಮ್ಮ ಮಾವನ ರೂಮ್ನಲ್ಲಿ ಸ್ವಲ್ಪ ಕುಡಿಯೋ ನೀರಿಟ್ಬಿಡಮ್ಮ ಎಂದರು. ಹಾ ಸರಿ ಅತ್ತೆ ಎಂದವರು ನೀರಿನ ತಂಬಿಗೆ ತುಂಬಿಕೊಂಡು ಕೋಣೆಯ ಕಡೆ ನಡೆದಿದ್ದರು. ಇನ್ನೊಂದು ದಿನಗಳು ಮುಗಿತಾ ಬಂತು ಕೋದಂಡು. ನಾನು ಚಿತೆ ಏರೋದ್ರೊಳಗಾಗಿ ಒಂದೇ ಸಾರಿ ನನ್ನನ್ನು ಕಣ್ಣು ತುಂಬ ನೋಡೋ ಆಸೆ. ಎಷ್ಟೇ ದೂರ ಇಡಬೇಕು ಅಂದ್ಕೊಂಡ್ರು ಈ ಹಾಳಾದ ಮನಸ್ಸು ತಡಿಯಲ್ಲ. ಒಂದ್ಸಾರಿ ಬಂದು ಹೋಗಪ್ಪ, ಒಂದ್ಸಾರಿ ಬಂದು ಹೋಗೋ ನನ್ನಪ್ಪ. ಕೈಯಲ್ಲಿ ಕೋದಂಡನ ಬಾಲ್ಯದ ಆಟಿಕೆಯೊಂದನ್ನು ಹಿಡಿದುಕೊಂಡು ಹಲುಬುತ್ತಿದ್ದರು ಘನಪಾಟಿಗಳು. ಅವರ ಮಾತುಗಳನ್ನು ಮರಿಯಲ್ಲೇ ನಿಂತು ಕೇಳಿಸಿಕೊಂಡ ಜಾನಮ್ಮ ಕಲ್ಲಾಗಿದ್ದರು. ನೀನು ಹುಟ್ಟಿದಾಗ ಊರಿಗೆಲ್ಲ ಸಕ್ಕರೆ ಹಂಚಿ ಸಂಭ್ರಮ ಪಟ್ಟಿದ್ದೆ. ನಿನ್ನಜ್ಜ ಊರಿನ ಎಲ್ಲ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡಿಸಿದ್ರು. ನಿನ್ನಜ್ಜಿ ಅಂತೂ ನೀನು 3 ವರ್ಷದವನಾಗೋವರೆಗೂ ನಿನ್ನನ್ನು ಸೊಂಟದಿಂದ ಕೆಳಗೆ ಇಳಿಸ್ತಾನೇ ಇರಲಿಲ್ಲ. ಎಷ್ಟು ಮುದ್ದಾಗಿದ್ದೆ ನೀನು. ನಿನ್ನ ಆಟ ಪಾಠ ನೋಡಿ ನಾನು ನಿನ್ನಮ್ಮ ಎಷ್ಟು ಸಂತೋಷ ಪಟ್ಟಿದ್ವಿ. ಮೊದಲು ಮಗ, ವಂಶ ಬೆಳೆಸೋನು ಅಂತ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ವಿ. ಆದರೆ ನೀನು ಏನು ಮಾಡಿಬಿಟ್ಟೆ ಮಗನೇ. ಆ ನನ್ನಮ್ಮ ಜಾನಕಿ, ದೇವತೆಯಂತ ಜಾನಕಿಗೆ ಮೋಸ ಮಾಡಿಬಿಟ್ಟಿಯಲ್ಲ. ಆ ಮಗು ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿಯಲ್ಲ. ಅಳುತ್ತಾ ಆಟಿಕೆಯನ್ನೇ ತಂಬಿಕೊಂಡರು. ಎಷ್ಟೇ ಬೇಡ ಅಂದ್ಕೊಂಡ್ರು ನಿನ್ನನ್ನು ಒಂದ್ಸಾರಿ ಕಣ್ ತುಂಬ ನೋಡೋ ಆಸೆ. ನಿನ್ನ ತಾಯಿಗೆ ಒಂದ್ಸಾರಿ ನಿನ್ನ ತಲೆ ನೇವರಿಸಿ ಮಗನಂತ ಅನ್ನೋ ಮಮತೆ ತೋರಿಸೋ ಆಸೆ ಮಾತ್ರ ಕಡಿಮೆ ಆಗ್ತಿಲ್ಲ ಎಂದು ಸದ್ದು ಹೊರಗೆ ಬಾರದಂತೆ ಬಿಕ್ಕಿ ಬಿಕ್ಕಿ ಎತ್ತರು ಘನಪಾಟಿಗಳು. ತಾವು ಬಂದ ಸುಳಿವೇ ಬಿಟ್ಟುಕೊಡದೆ ಅಲ್ಲಿಂದ ನಿರ್ಗಮಿಸಿದರು ಜಾನಕಿ. ಇಷ್ಟೇ ತಾನೇ, ಇಷ್ಟನ್ನು ಮಕ್ಳಿಗೆ ಹೇಳ್ಕೊಡೋದು ಕಷ್ಟ ಏನಾಗಲ್ಲ. ಆದರೆ 1-2 ದಿನ ನೀನು ಕೂಡ ನನ್ನ ಜೊತೆ ಇರಬೇಕಾಗುತ್ತೆ, ಸ್ವಲ್ಪ ಅಭ್ಯಾಸ ಆಗೋವರೆಗೂ ಪ್ಲೀಸ್. ಭಾರತೀಯ ಬಳಿ ಕೇಳಿಕೊಂಡಳು ಅಂಜು. ಅವರು ನಿಮ್ಮ ಜೊತೆ ಇದ್ರೆ ಅವ್ರ ಕ್ಲಾಸ್ ಯಾರು ತಗೊಳ್ಳೋದು? ಆಗಷ್ಟೇ ಅಲ್ಲಿಗೆ ಬಂದ ಅನಿಲ ಕೇಳಿದಾಗ ಅವನ ದನಿಯಲ್ಲಿ ಚೇಡಿಕೆ ಇದ್ದಿದ್ದು ಕಂಡು ಅಂಜು ಹಣೆ ಉಜ್ಜಿಕೊಂಡಳು. ರೀ, ಅಂಜು ರಾಗವಾಗಿ ಕರೆದಾಗ, ಅಯ್ಯಪ್ಪ ಹಿಂಗೆಲ್ಲ ಕರಿಬೇಡ್ರಿ, ಏನೋ ಒಂಥರ ಆಗುತ್ತೆ ನುಲಿಯುತ್ತಾ ಹೇಳಿದ. ರೀ ಅನಿಲ್, ಯಾಕ್ರಿ ಹೀಗೆ ಕಾಡಿಸ್ತೀರಾ? ನಾನು ಸ್ಕೂಲಿಗೆ ಬಂದು ಪಾಠ ಮಾಡೋದು ನಿಮ್ಗಿಷ್ಟ ಇಲ್ವೇನ್ರಿ? ಬೇಸರದಿಂದ ಕೇಳಿದಳು ಅಂಜು. ಸಾರಿ ರೀ, ನೀವು ಇಲ್ಲಿಗೆ ಹೊಂದ್ಕೊಳ್ಳಿ ಅಂತ ಹೀಗೆ ಕಾಡಿಸ್ದೆ ಅಷ್ಟೆ. ನೀವು ತೀರಾ ಗಂಭೀರವಾಗಿದ್ದರೆ ಮಕ್ಕಳು ನಿಮಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಮೊದಲೇ ನಿಮ್ಮ ಭಾಷೆಯವ್ರನ್ನ ನಿಮ್ಮಿಂದ ದೂರ ಇಡೋದು ನಿಜ. ಅದ್ರ ಜೊತೆ ನೀವು ಹೀಗೆ ಗಂಟು ಮುಖ ಹಾಕೊಂಡು ಓಡಾಡ್ತಾ ಇದ್ರೆ ಮಕ್ಕಳು ಖಂಡಿತ ನಿಮ್ಮಿಂದ ದೂರ ಉಳಿದು ಬಿಡ್ತಾರೆ. ಆಮೇಲೆ ನೀವು ಪಾಠ ಮಾಡೋದು ಕೂಡ ಏನು ಉಪಯೋಗ ಆಗೋದಿಲ್ಲ. ಅನಿಲ್ನ ದನಿಯಲ್ಲಿ ಪ್ರಾಮಾಣಿಕತೆ ಇಣುಕುತ್ತಿತ್ತು. ಓ ಹಾಗಾ ಎಂದವಳು ಕ್ಷಣ ಯೋಚಿಸಿ, ಯೋರ್ ರೈಟ್, ನಾನು ಇನ್ನೂ ಸ್ವಲ್ಪ ನಗ್ನಗ್ತಾ ಇರ್ತೀನಿ ಎಂದು ತುಟಿ ಅರಳಿಸಿ, ಇಷ್ಟು ನಕ್ರೆ ಸಾಕಾ ಎಂದಳು. ಇನ್ನೂ ಒಂಚೂರು ಎಂದ ಅನಿಲ. ಇಷ್ಟು ಸಾಕಾ? ತುಟಿ ಹಿಗ್ಗಿಸಿದಳು. ಹಾ, ಈಗ ಪರವಾಗಿಲ್ಲ ಎಂದು ಹೆಬ್ಬೆಟ್ಟು ಮೇಲೆತ್ತಿ ತೋರಿಸಿದ. ಜೊತೆಯಲ್ಲಿ ನಿಂತಿದ್ದ ಭಾರತೀಯ ಕಡೆ ನೋಡಿ ಸಣ್ಣ ಮುಗುಳುನಗೆ ಬೀಳ್ದ ಅನಿಲ್, ನಿಮಗೆ ಊರು ಸ್ಕೂಲು ಎಲ್ಲ ಹೊಂದಿಕೆ ಆಯ್ತಾ ಎಂದು ಕೇಳಿದ. ಎಂದು ತಲೆ ಆಡಿಸಿ ಅಲ್ಲಿಂದ ಸರಿದಳು. ತಂಗಾಳಿ ಅಲ್ಲಿಂದ ಸರಿದು ಹೋದ ಹಾಗೆನಿಸ್ತು ಅನಿಲ್ನಿಗೆ. ಇವರು ನಿಮ್ಮ ಜೊತೆಗೂ ಹೀಗೇನಾ? ಇಷ್ಟೇ ಮಾತಾಡೋದಾ? ಅಲ್ಲೇ ನಿಂತಿದ್ದ ಅಂಜಲಿಯನ್ನು ಕೇಳಿದ. ಹಾಗೇನಿಲ್ಲ, ಅವರಿಗೆ ಮನುಷ್ಯರ ಜೊತೆ ಮಾತ್ರ ಮಾತಾಡೋ ಅಭ್ಯಾಸ ಅನ್ಸುತ್ತೆ. ಅದಕ್ಕೆ ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ. ಪಾಪ ಇನ್ನು ಮಂಗಗಳ ಜೊತೆ ಮಾತಾಡೋದನ್ನ ಕಲ್ತಿಲ್ಲ.
ನಿಮ್ಮ ಜೊತೆ ಇರ್ತಾರಲ್ಲ, ಅಭ್ಯಾಸ ಮಾಡ್ಕೊಳ್ತಾರೆ ಬಿಡಿ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೋದಳು. ಹಾಂ, ಹೌದು, ಅಭ್ಯಾಸ ಮಾಡಿಕೊಳ್ಳಬೇಕು ಎಂದವನಿಗೆ ಅಂಜಲಿ ತನ್ನನ್ನು ಮಂಗ ಎಂದದ್ದು ತಡವಾಗಿ ಅರಿವಾಗಿತ್ತು. ರೀ ಅಂಜು, ಏನ್ ಹೇಳಿದ್ರಿ ನೀವು ಎನ್ನುತ್ತಾ ಅವಳು ಹೋದ ದಿಕ್ಕಿನಡೆಯೇ ಓಡು ಹೆಜ್ಜೆಯಲ್ಲಿ ನಡೆದನು. ಅಭಿರಾಮನನ್ನು ಹುಡುಕಿ ಬಂದರು ಜಾನಕಿ. ಏನ್ ಜನಮ್ಮ, ನೀವ್ ಯಾಕೆ ಮೇಲ್ ಹತ್ತು ಬರೋಕ್ ಹೋದ್ರಿ? ಕರೆದಿದ್ರೆ ನಾನೇ ಬರ್ತಿದ್ದ ಎಂದ ಅಭಿ, ನಿನ್ ತಂದೆ ಇಲ್ಲಿಗೆ ಯಾವಾಗ ಬರ್ತಾರೆ? ಯಾಕಮ್ಮ, ಏನಾಯ್ತು? ತುಸು ಗಾಬರಿಯಲ್ಲೇ ಕೇಳಿದ ಅಭಿ. ಸಾಧ್ಯವಾದ್ರೆ ಆದಷ್ಟು ಬೇಗನೆ ಬರೋಕ್ ಹೇಳಪ್ಪ. ಜಾನಕಿಯವರ ದನಿಯಲ್ಲಿ ದುಃಖವಿತ್ತು. ಯಾಕೆ ಜನಮ್ಮ, ನೀವು ಅಳ್ತಾ ಇದ್ದೀರಾ? ಏನಾಯ್ತು ಜನಮ್ಮ? ಯಾರಾದರೂ ಏನಾದರೂ ಹೇಳಿದ್ರಾ? ಬನ್ನಿ, ನೀವು ಮೊದಲು ಕೂತ್ಕೊಳ್ಳಿ ಎನ್ನುತ್ತಾ ಬಲವಂತವಾಗಿ ಅವರನ್ನು ಕೂರಿಸಿದ. ಅಭಿ ಕೊಟ್ಟ ನೀರು ಕುಡಿಯುತ್ತಾ ಜಾನಕಿಯ ಮನ ಚಿಂತೆಯ ಸುಳಿಯಲ್ಲಿ ಬಿದ್ದಿತ್ತು. ಅಜ್ಜ ಅಜ್ಜಿಗಾಗಿ ಅವರನ್ನು ಇಲ್ಲಿಗೆ ಕರೆಸಿ ಎಂದರೆ ಯಾಕೋ ಹಿಂದೇಟು ಹಾಕುತ್ತಿದ್ದಾನೆ ಈ ಹುಡುಗ. ಬಹುಶಃ ಇವನು ಕೂಡ ನನ್ನ ಬಗ್ಗೆ ಯೋಚಿಸಿಯೇ ಹಿಂಜರಿತಿದ್ದಾನೆ ಅನ್ಸುತ್ತೆ ಎಂದುಕೊಂಡವರು ಯಾಕೋ ಕೆಟ್ಟ ಕನಸು ಬೀಳೋದು ಹೆಚ್ಚಾಗ್ತಾ ಇದೆ. ಅವರು ಕ್ಷೇಮವಾಗಿರೋದನ್ನ ನೋಡ್ಬಿಟ್ರೆ ಸಾಕು ಅನ್ನಿಸ್ತಿದೆ. ಅದಕ್ಕೆ ಎಂದಾಗ ಅಭಿ ಅಚ್ಚರಿಯಿಂದ, ಜಾನಮ್ಮ, ನೀವಾ ಈ ಮಾತು ಹೇಳ್ತಿರೋದು ಎಂದು ಕೇಳಿದ. ಹೌದು ಎಂಬಂತೆ ತಲೆ ಆಡಿಸಿದರು ಜಾನಕಿ. ಜಾನಮ್ಮ, ಯಾಕೋ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ನೀವೇ ಮಾತನ್ನು ಹೇಳ್ತಾ ಇದ್ದೀರಾ ಅಂದರೆ, ಇಲ್ಲ, ಇದ್ರ ಹಿಂದೆ ಬೇರೆ ಏನೋ ಕಾರಣ ಇರಲೇಬೇಕು. ಏನು ಕಾರಣ ಹೇಳಿ ನನಗೆ. ಅಭಿಗೆ ಜಾನಮ್ಮನ ಮಾತು ನಂಬುವುದಕ್ಕೆ ಸಾಧ್ಯವೇ ಆಗುತ್ತಿಲ್ಲ. ನಾನು ಒಬ್ಬ ಭಾರತೀಯ ಹೆಣ್ಣು ಅಭಿ. ನನಗೆ ನನ್ನದು ನೋವು ದುಃಖ ಎಲ್ಲದಕ್ಕಿಂತ ನನ್ನ ಮಾಂಗಲ್ಯ ಮತ್ತೆ ಅದರ ಒಡೆಯನ ಸುರಕ್ಷತೆನೇ ಹೆಚ್ಚು. ಪ್ಲೀಸ್, ನಿನ್ನ ತಂದೆನ ಕರೆಸ್ಬಿಡು ಎಂದರು ಮನದಲ್ಲೇ ಶ್ರೀರಾಮನ ಕ್ಷಮೆ ಬೇಡುತ್ತಾ. ಅಭಿ ಜಾನಕಿಯ ಬಳಿ ಬಂದು ನೆಲದ ಮೇಲೆ ಕುಳಿತ. ಅವರ ಮಡಿಲಲ್ಲಿ ತಲೆ ಇಟ್ಟ. ಜಾನಕಿ ಮೃದುವಾಗಿ ಅವನ ಕೂದಲನ್ನು ನೆವರಿಸುತ್ತಾ ಕುಳಿತರು. ಯಾಕೋ ನಿಮ್ಮ ಮಾತನ್ನು ಒಪ್ಪೋದು ಕಷ್ಟ ಆಗ್ತಿದೆ ಜಾನಮ್ಮ. ನಿಮ್ಮ ಮಾತಿನ ಹಿಂದೆ ಇರೋ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರೋ ಬೇಸರ ದುಃಖನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನೀವು ನಿಮಗಾಗಿ ಅಪ್ಪಾಜಿನ ಕಲಿಸ್ತಾ ಇಲ್ಲ. ಬಹುಶಃ ಅಜ್ಜ ಅಜ್ಜಿಗೋಸ್ಕರನೋ ಅಥವಾ ಭೂಮಿ ಮದುವೆಗೋಸ್ಕರನೋ ಚಿಂತಿಸುತ್ತಾ ಉಳಿದ. ಅಕಸ್ಮಾತಿಗೆ ಅಲ್ಲಿಗೆ ಬಂದಿದ್ದ ಶೋಭನಾಳ ಕಿವಿಗೆ ಅದಷ್ಟು ಮಾತು ಬಿದ್ದಿತು. ಅಜಯ್, ಟಿಕೆಟ್ ಕನ್ಫರ್ಮ್ ಆಯ್ತಾ ಕೇಳಿದಳು ಚಾರು. ಟಿಕೆಟಿಂದ ಏನೂ ತೊಂದರೆ ಇಲ್ಲ ಚಾರು, ಆದರೆ ಅಪ್ಪನ ಆರೋಗ್ಯದ್ದೇ ಚಿಂತೆ. ಡಾಕ್ಟರು ಇನ್ನೂ ಕೂಡ ಅವ್ರ ಪ್ರಯಾಣ ರದ್ದು ಮಾಡೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಪ್ಪ ಹಠ ಹಿಡಿದು ಕೂತಿದ್ದಾರೆ. ಡಾಕ್ಟ್ರ್ ಮಾತನ್ನ ನಿರ್ಲಕ್ಷ್ಯ ಮಾಡಿ ಆಮೇಲೆ ಅವ್ರ ಆರೋಗ್ಯಕ್ಕೆ ತೊಂದರೆ ಏನಾದರೂ ಆದರೆ ಅಂತ ಭಯ. ಅಜಯ್ ಮನದ ಭಯವನ್ನು ಹೊರಗಿಡವಿದ್ದ. ಮಾವನ ಹಠದ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ ಅಜಯ್. ನೀವು ಇಂಡಿಯಾಕ್ಕೆ ಹೋಗೋದು ಬೇಡ ಅಂದ್ಬಿಟ್ರೆ ಅವರು ತಮ್ಮ ಪ್ರಾಣಕ್ಕೆ ತೊಂದರೆ ಮಾಡ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅದು ಅಲ್ಲದೆ ಅವ್ರಿಗೆ ಮೊದಲಿಗಿಂತ ಆರೋಗ್ಯವಾಗಿದ್ದಾರೆ. ಅವರನ್ನ ಈಗ ಹೆಚ್ಚಾಗಿ ಕಾಡ್ತಾ ಇರೋದು ಹೆತ್ತೋರ್ಗೀಳು, ಮನೆಯವ್ರಿಗೀಳು. ಆದಷ್ಟು ಬೇಗ ನಾವಲ್ಲಿಗೆ ಹೋಗ್ಬಿಡೋಣ. ಚಾರುವಿನ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದ ಅಜಯ್. ಏನೋ ಅತ್ಗೆ ಹಾಗೆ ಹೇಳ್ತಾ ಇದ್ರಾ? ಅಚ್ಚರಿಯಿಂದ ಕೇಳಿದ ಭಾರ್ಗವ. ಹೌದು ರೀ, ಪಾಪ ಅಕ್ಕ ಈ ಇಳಿ ವಯಸ್ಸಿನಲ್ಲಾದ್ರೂ ಗಂಡನ ಜೊತೆ ಇರೋಣ ಅಂತ ಆಸೆ ಪಡ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ, ನೀವಾದ್ರೂ ಅಭಿಗೆ ಹೇಳಿ ಅವನ ಅಪ್ಪನ ಕರ್ಸೋದಕ್ಕೆ. ಮಾವ ಸ್ವಲ್ಪ ಹಾರಾಡ್ಬೋದು, ಒಂದ್ 4 ಮಾತು ಅನ್ಬೋದು. ಆದ್ರೆ ಅಕ್ಕನೇ ಇಷ್ಟಪಟ್ಟು ಕರ್ಸಿರೋದು ಅಂತಾದ್ರೆ ಅವರು ಸುಮ್ಮನಾಗ್ತಾರೆ ಎಂದವಳಿಗೆ ಘನಪಾಠಿಗಳು ಮಗನಿಗಾಗಿ ಹಂಬಲಿಸುತ್ತಾ ಕಣ್ಣೀರು ಮಿಡಿಯುವುದು ತಿಳಿದಿಲ್ಲ. ನಂಗೇನೋ ಅನುಮಾನ ಕಣೆ, ತನ್ನ ಇಡೀ ಬದುಕನ್ನೇ ಹಾಳು ಮಾಡಿದ ಆ ರಾಕ್ಷಸನ್ನ ಅತ್ತಿಗೆ ಯಾಕೆ ನೋಡೋಕ್ ಬಯಸ್ತಾರೆ? ಭಾರ್ಗವನಿಗೆ ಇನ್ನೂ ಹೆಂಡತಿಯ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದೇನೋಪ್ಪ, ನಂಗೂ ಅರ್ಥ ಆಗ್ಲಿಲ್ಲ. ಆದ್ರೆ
ಆಮೇಲೆ ನಂಗನ್ನಿಸ್ತು, ಈಗ ನಾವಿಲ್ಲಿದ್ದೀವಿ, ನಮ್ಮ ಸಂಸಾರ ನೋಡಿದ್ಮೇಲೆ ಅವ್ರಿಗೂ ತಮ್ಮ ಸಂಸಾರದ ಬಗ್ಗೆ ಆಸಕ್ತಿ ಮೂಡಿರಬಹುದೇನೋ ಅಂತ. ಶೋಭಳ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದರು ಭಾರ್ಗವ. ಬೇರೆ ಏನೋ ಇದೆ ಎನ್ನುತ್ತಾ ಯೋಚಿಸುತ್ತಾ ಕುಳಿತರು. ಕೋದಂಡ ಬಂದ ಕೂಡಲೇ ಭೂಮಿ, ಅಭಿ ಮತ್ತೆ ಆ ಹುಡುಗಿ, ಏನವಳ ಹೆಸರು, ಹಾ, ಅಂಜಲಿ ಅನಿಲನ್ ಮದುವೆ ವಿಷಯ ಮಾತಾಡಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಬೆಂಕಿ ಬೆಣ್ಣೆ ಒಂದೇ ಕಡೆ ಇದ್ರೆ ಅಪಾಯ. ಭೂಮಿ ಮೇಲೇನೋ ನಂಗೆ ನಂಬಿಕೆ ಇದೆ, ಆದರೆ ಆ ಹುಡುಗ ಫಾರಿನಲ್ಲಿ ಬೆಳೆದೋನು, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಜಗನ್ನಾಥ ಅವರ ಯೋಚನೆಗೆ ತುದಿ ಮೊದಲಿರಲಿಲ್ಲ. ಮಾವ, ಕಷಾಯ ಎಂದು ಕರೆದ ಸದ್ದಿಗೆ ಯೋಚನೆಯಿಂದ ಹೊರಬಂದು ತಲೆ ಎತ್ತಿದರು. ಸಾಕ್ಷಾತ್ ಮಂಗಳಗೌರಿಯಂತೆ ಇದ್ದ ಹುಡುಗಿಯನ್ನು ನೋಡಿ ಮನಸ್ಸಿಗೇನೋ ಸಂತೋಷವಾಯಿತು. ನೀನ್ ಕುಡ್ದಿಯಮ್ಮ? ವಿಚಾರಿಸಿಕೊಂಡರು. ಮೌನವಾಗಿ ತಲೆ ಆಡಿಸಿದಳು. ಮನಸ್ಸು ಏನೋ ಯೋಚಿಸಿತು. ಋಣಾನ್ಬಂಧ ಇಲ್ಲ ಅಷ್ಟೆ ಎಂದುಕೊಂಡರು ಸ್ವಗತವಾಗಿ. ಕಷಾಯ ತಗೊಳ್ಳಿ. ಮೃದುವಾದ ದನಿಗೆ ಸರ್ವ ಬಂದ ಕಡೆ ತಿರುಗಿ ನೋಡಿದ ಅನಿಲ. ಅಲ್ಲಿದ್ದವಳ ನೋಡಿ ಮನಸ್ಸು ಹೂವಾಯಿತು. ತಿಳಿ ಹಳದಿ ಬಣ್ಣದ ವಾಯಿಲ್ ಸೀರೆ ಉಟ್ಟಿದ್ದ ಭಾರತಿ ತಲೆಗೆ ನೀರೆಳೆದುಕೊಂಡು ಕೂದಲನ್ನು ಟವಲ್ನಲ್ಲಿ ಬಂಧಿಸಿದ್ದಳು. ಹಣೆಯ ಮೇಲೆ ಇಟ್ಟಿದ್ದ ದುಂಡಾದ ಕುಂಕುಮ ಮತ್ತೆ ಅದರ ಕೆಳಗೆ ಇಟ್ಟಿದ್ದ ಸಣ್ಣ ಪುಡಿ ಕುಂಕುಮದ ಬೊಟ್ಟು ಮುಖಕ್ಕೆ ವಿಶೇಷ ಕಳೆ ಕೊಟ್ಟಿತ್ತು. ಲೋಟ ಅವಳ ಕೈನಿಂದ ಅವನ ಕೈ ಸೇರಿತು. ನೀವ್ ಕುಡಿದ್ರಾ? ತಲೆ ಅಲುಗಾಟವೇ ಉತ್ತರ ನೀಡಿತು. ಮತ್ತೆ ಈ ಊರು ಇಷ್ಟ ಆಯ್ತಾ? ಅಲ್ಲಿಂದ ಹೊರಟವಳನ್ನು ಹೇಗಾದರೂ ಅಲ್ಲಿಯೇ ನಿಲ್ಲಿಸಿಕೊಳ್ಳುವ ತವಕ. ಹಾ, ಹಿಡಿಸ್ತು. ಪ್ರಶ್ನೆಗಷ್ಟೇ ಅವಳ ಉತ್ತರ. ನಿಮಗೆ ಮೊದಲೇ ಪಾಠ ಮಾಡೋ ಅಭ್ಯಾಸ ಇತ್ತು ಅಲ್ವಾ? ಹಾಗಾಗಿ ಇಲ್ಲಿ ಪಾಠ ಮಾಡೋದೇನು ಕಷ್ಟ ಆಗಿರ್ಲಿಕ್ಕಿಲ್ಲ. ಅವಳನ್ನು ಮಾತಿಗೆಳೆಯುವ ಹಂಬಲ. ಹಾ, ಹೌದು. ಅಲ್ಲಿ ಕೂಡ ಇದೇ ತರಗತಿ ಮಕ್ಕಳಿಗೆ ಪಾಠ ಮಾಡಿದ್ದು. ಮತ್ತೇನು ಕೇಳಲು ತೋಚಲಿಲ್ಲ ಅನಿಲ್ನಿಗೆ, ಇನ್ನೇನು ಹೇಳಲು ತೋಚಲಿಲ್ಲ ಭಾರತಿಗೆ. ಅನಿಲ್ನ ಎದುರಿನಿಂದ ಹೊರಟು ಸೀದಾ ತನ್ನ ಕೋಣೆಗೆ ಬಂದಿದ್ದಳು ಭಾರತಿ. ಅವನ ಎದುರಲ್ಲಿ ಹಳಿತಪ್ಪೋ ಉಸಿರಗತಿ, ಹೃದಯದ ಬಡಿತ ಅವನ ಅರಿವಿಗೆ ಬಾರದಂತೆ ತಡೆಯುವಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದಳು. ಅವರು ಅಂಜಲಿ ಸ್ವತ್ತು. ಮತ್ತೆ ಮತ್ತೆ ಮನಕ್ಕೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಸೋಲುತ್ತಿದ್ದರೂ ತನ್ನ ಕಾರ್ಯ ಮಾತ್ರ ಬಿಟ್ಟಿಲ್ಲ ಆ ಹುಡುಗಿ. ಭಾರತೀಯ ಮನದ ಆಸೆ ಅನಿಲ್ನಿಗೆ ತಿಳಿಯುವುದೇ? ಅಂಜಲಿ, ಭಾರತಿ ಒಂದೇ ದೋಣಿಯ ಪಯಣಿಗರೇ? ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ಈ ಚಾನೆಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.